ಓಂ ಗಣೇಶಾಯ ನಮಃ. ನಮ್ಮ ವಾಹಿನಿಯ ವೀಕ್ಷಕರಾದ ನಿಮಗೆಲ್ಲ ಆ ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದವಿರಲಿ. ಎಲ್ಲರಿಗೂ ನಮಸ್ಕಾರ. ಜೀವನ ಜ್ಯೋತಿ ಚಾನೆಲ್ಗೆ ಸ್ವಾಗತ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಪ್ರಾರಂಭವಾಗುವಂತಹ ಅದ್ಭುತ ಸಮಯ ಎದುರಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ನೀವು ಸರಿಯಾದ ಸಮಯವನ್ನ ಕಂಡಿಲ್ಲ. ಏನೇ ಪ್ರಯತ್ನಪಟ್ಟರೂ ಅದರಲ್ಲಿ ನಿರೀಕ್ಷಿತವಾದ ಜಯ ಸಿಗುತ್ತಿರಲಿಲ್ಲ. ಯಾವುದೋ ಒಂದು ರೂಪದಲ್ಲಿ ಅಡೆತಡೆಗಳು ನಿಮ್ಮನ್ನು ಸದಾ ಕಾಡುತ್ತಿದ್ದವು. ನಿಮ್ಮ ಕಾಲವೇ ಸರಿಯಿಲ್ಲ ಎಂದು ತಿಳಿದುಕೊಂಡು ನೀವು ಅನೇಕ ಬಾರಿ ನಿರಾಸೆ ಮತ್ತು ಬೇಸರ ಅನುಭವಿಸಿದ ಸನ್ನಿವೇಶಗಳು ಹೆಚ್ಚಾಗಿವೆ. ಹಾಗೂ ಹಣದ ವಿಷಯದಲ್ಲಿ ಕೆಲವೊಂದು ನಷ್ಟಗಳೂ ಸಂಭವಿಸಿವೆ. ಆದರೆ ಇಂದಿನಿಂದ ನಿಮ್ಮ ಪಾಲಿಗೆ ಅತ್ಯಂತ ಶುಭಕಾಲ ಆರಂಭವಾಗುತ್ತಿದೆ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಜೀವನಜ್ಯೋತಿ ಬೆಳಗಲು ಜೀವನಜ್ಯೋತಿ ವಾಹಿನಿ ಯಾವಾಗಲೂ ಸಿದ್ಧವಾಗಿರುತ್ತದೆ. ಖಂಡಿತವಾಗಿ ಧೈರ್ಯವಾಗಿ ಹೇಳಬಹುದು. ಏಕೆಂದರೆ ನಿಮ್ಮ ನಿವಾಸದಲ್ಲಿ ನಾಗದೇವತೆಗಳ ಸಂಚಾರವು ಅದೃಷ್ಟವನ್ನ ಉಂಟುಮಾಡುತ್ತಿದೆ. ಆ ನಾಗದೇವತೆಗಳ ದಿವ್ಯ ಶಕ್ತಿಯು ನಿಮ್ಮನ್ನು ವಿಶೇಷವಾಗಿರುವಂತಹ ಜೀವನಕ್ಕೆ ಕರೆಯೊಯ್ಯುತ್ತದೆ. ಅಷ್ಟೇ ಅಲ್ಲದೆ ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಲಿವೆ. ನೀವು ಆಸ್ತಿಪಾಸ್ತಿಗಳನ್ನು ಬರಮಾಡಿಕೊಳ್ಳುತ್ತೀರಾ. ಇಂದಿನಿಂದ ಅತ್ಯಂತ ಮೌಲ್ಯಯುತವಾಗಿ ಬದಲಾಗುವಂತಹ ಕ್ಷಣಗಳು ಎದುರಾಗಲಿವೆ. ಹಣದ ಹೊಳೆಯೇ ಹರಿದು ಬರುವ ಸಾಧ್ಯತೆ ತುಂಬ ಎದ್ದು ಕಾಣಿಸ್ತಾ ಇದೆ. ಬನ್ನಿ, ಏನೇನು ಬಡಾವಣೆಗಳು ಆಗಲಿದ್ದಾವೆ ಎಂದು ನೋಡೋಣ. ಕಠಿಣ ದಿನಗಳ ಅಂತ್ಯ ಮತ್ತು ಹೊಸ ಭರವಸೆ. ನಿಮ್ಮ ಜೀವನದ ದಿಕ್ಕು ಬದಲಿಸುವ ಸುವರ್ಣ ಮಾಹಿತಿ ಇಲ್ಲಿದೆ. ಹಲವಾರು ವರ್ಷಗಳಿಂದ ನೀವು ಮಾನಸಿಕವಾದ ವೇದನೆಯನ್ನು ಅನುಭವಿಸುತ್ತಿದ್ದೀರಾ. ಕೆಲವು ವೈರಿಗಳು ನಿಮ್ಮನ್ನು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಲು ಮತ್ತು ನಿಮ್ಮ ಶ್ರಮವನ್ನು ವ್ಯರ್ಥ ಮಾಡಲು ಸಂಚು ಮಾಡುತ್ತಿದ್ದಾರೆ. ಅವರು ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ವಿವಿಧ ರೀತಿಯ ದುಷ್ಟ ಪ್ರಯೋಗಗಳನ್ನು ಮಾಡುತ್ತಿರುತ್ತಾರೆ. ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ನಿಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟು ನಾವು ಹೇಳುವಂತಹ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು. ಯಾಕೆಂದರೆ ನೀವೇನಾದರೆ ಬೇರೆ ಕಡೆ ಗಮವಿಟ್ಟು ವಿಡಿಯೋವನ್ನು ಅರ್ಥ ಮಾಡಿಕೊಂಡಿಲ್ಲವೆಂದರೆ ನಿಮ್ಮ ಪರಿವರ್ತನೆ ಸಾಧ್ಯವಿಲ್ಲ. ಹಾಗಾಗಿ ಪೂರ್ತಿಯಾಗಿ ಗಮವಿಟ್ಟು ಶ್ರದ್ಧೆಯಿಂದ ನೋಡಿ ವಿಡಿಯೋದ ಲಾಭವನ್ನು ಪಡೆದುಕೊಳ್ಳಿ. ನೀವು ಕೆಲವು ವರ್ಷಗಳಿಂದ ಎದುರಿಸಿರುವಂತಹ ಕಷ್ಟಗಳು ಸುಲಭವಾಗಿರಲಿಲ್ಲ. ವಿಶೇಷವಾಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಹಣಕಾಸಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಏರಿಳಿತಗಳನ್ನು ಅನುಭವಿಸಿದ್ದೀರಾ. ಯಾವುದೇ ಕೆಲಸ ಮಾಡಿದರೂ ಎಲ್ಲವೂ ಅರ್ಧಕ್ಕೆ ನಿಂತು ಹೋಗುತ್ತಿತ್ತು. ನೀವು ಯಾರಿಗಾಗಿ ಉಳಿತಾಯ ಮಾಡಲು ಬಯಸುತ್ತಿದ್ದೀರೋ ಅಂಥವರಿಂದಲೇ ಅವಮಾನ ಮತ್ತು ನೋವು ನಿಮಗೆ ಎದುರಾಗುತ್ತಿತ್ತು. ಬರಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಸಿಗದೆ ಬಹಳ ಮಾನಸಿಕವಾಗಿ ಯಾತನೆಯನ್ನು ಅನುಭವಿಸಿದ್ದೀರಾ. ಎಲ್ಲದಕ್ಕೂ ಫುಲ್ ಸ್ಟಾಪ್. ಯಾಕೆಂದರೆ ನೀವು ಸುರಿಸಿದ ಕಣ್ಣೀರಿಗೆ ಈಗ ಮುಕ್ತಿ ಸಿಗುವಂತಹ ಸಮಯ ಬಂದಿದೆ. ಸಿಂಹರಾಶಿಯವರ ಬದುಕಿನಲ್ಲಿ ನೀವು ಎಂದೂ ಕೂಡ ಕಲ್ಪಿಸಿಕೊಳ್ಳಲಾಗದ ಪವಾಡವೊಂದು ಶುರುವಾಗಿದೆ. ನಿಮ್ಮನ್ನು ನಂಬಿದಂಥವರು ಮತ್ತು ಇಲ್ಲಿಯವರೆಗೆ ಯಾರೂ ನಿಮಗೆ ತಿಳಿಸದ ಅತ್ಯಂತ ವಿಶೇಷವಾಗಿರುವಂತಹ ಸಂಗತಿಗಳು ಈಗ ನಡೆಯಲಿವೆ. ಶ್ರೀಮಂತರಾಗುವ ಕನಸು. ನೀವು ಶ್ರೀಮಂತರಾಗುವ ಬಹುಕಾಲದ ಕನಸುಗಳು ನನಸಾಗುವ ಸಮಯವಿದು. ಸಾಮಾಜಿಕ ಗೌರವ. ನಿಮ್ಮ ಅಂತಸ್ತನ್ನು ನೋಡಿ ಸಮಾಜವೂ ನಿಮ್ಮನ್ನು ಗೌರವಿಸುತ್ತದೆ. ಗ್ರಹಗತಿಗಳ ಬದಲಾವಣೆ. ನಿಮ್ಮ ಜಾತಕದಲ್ಲಿ ಈಗ ಗ್ರಹಗಳ ಅನುಕೂಲಕರವಾದ ಬದಲಾವಣೆ ಉಂಟಾಗುತ್ತಿದೆ. ಹಣದ ಪ್ರಭಾವ. ಇಂದಿನಿಂದ ಹಣದ ಪ್ರಭಾವ ನಿಮ್ಮ ಮೇಲೆ ತುಂಬಾ ಬೀರಲಿದೆ. ದುಡ್ಡು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಜೀವನದಲ್ಲಿರತಕ್ಕಂತಹ ಸಕಲ ಸಂಕಷ್ಟಗಳು ಮತ್ತು ವಿಘ್ನಗಳು ಬರಲು ಮೂಲ ಕಾರಣ ನೀವು ಅರಿವಿಲ್ಲದೆ ಮಾಡಿದ ಸಣ್ಣ ದೋಷಗಳು. ಈಗ ಅದನ್ನು ಸರಿಪಡಿಸಿಕೊಳ್ಳುವ ಕಾಲ ಬಂದಿದೆ. ಬೆಂಕಿಯನ್ನು ತಿಳಿದು ಮುಟ್ಟಿದರೂ ಸುಡುತ್ತದೆ, ತಿಳಿಯದೇ ಮುಟ್ಟಿದರೂ ಸುಡುತ್ತದೆ. ಹಾಗೆಯೇ ನೀವು ನೇರವಾಗಿ ತಪ್ಪು ಮಾಡದಿದ್ದರೂ ಆ ತಪ್ಪಿನ ಹೊಣೆ ನಿಮ್ಮ ಮೇಲಿರುತ್ತದೆ. ಆದ್ದರಿಂದಲೇ ಎಷ್ಟು ಉತ್ತಮ ಕೆಲಸಗಳು ನಿಮ್ಮ ಬಳಿ ಬಂದರೂ ಅವು ಅರ್ಧಕ್ಕೆ ಕೈತಪ್ಪಿ ಹೋಗುತ್ತಿದ್ದವು. ಇದರ ಬಗ್ಗೆ ಅತಿಯಾಗಿ ಚಿಂತಿಸುವ ಅಥವಾ ಭಯಪಡುವ ಅವಶ್ಯಕತೆಯಿಲ್ಲ. ಶತ್ರುಗಳ ಸಂಚು ಮತ್ತು ದೈವ ರಕ್ಷಣೆ. ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಅನೇಕ ಸಂಚುಗಳನ್ನು ರೂಪಿಸುತ್ತಿದ್ದಾರೆ. ಅಂಥವರಿಂದಲೂ ದೈವಶಕ್ತಿಯು ನಿಮ್ಮನ್ನು ರಕ್ಷಿಸುತ್ತಾ ಬಂದಿದೆ. ಇಂದು ನಿಮ್ಮ ಸಂಸಾರದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗಿದ್ದರೆ ಅದು ಆ ತಾಯಿ ನೀಡಿದ ಭಿಕ್ಷೆ ಎಂದು ಭಾವಿಸಬೇಕು. ನೀವು ತಿಳಿಯದೆ ಆ ದೈವಕ್ಕೆ ಅಸಮಾಧಾನ ಉಂಟು ಮಾಡಿದರೆ ಆ ಪುಟ್ಟ ಸಂತಸವೂ ಇಲ್ಲದಂತಾಗುತ್ತದೆ. ಸಾಲದ ಬಾಧೆ, ಕೆಲಸ ಮತ್ತು ಉದ್ಯಮದಲ್ಲಿನ ಹಿನ್ನಡೆ, ಶತ್ರುಗಳ ಕಾಟ ಇವೆಲ್ಲದಕ್ಕೂ ಅಂತ್ಯ ಹಾಡಲು ಈಗ ಆಶೀರ್ವಾದ ಸಜ್ಜಾಗಿದೆ. ರಾಜ ಮರ್ಯಾದೆ ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸುದಿನ ಹತ್ತಿರದಲ್ಲಿದೆ. ನಿಮ್ಮ ಪ್ರಾಮಾಣಿಕತೆಯ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಈಗ ಲಭ್ಯವಾಗುತ್ತದೆ.
ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷವಾದ ಮಹಿಳೆಯ ಆಗಮನ ಖಂಡಿತವಾಗಿಯೂ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಾರೆ. ನಿಮ್ಮನ್ನು ಹಿಂದೆ ಹೀಯಾಳಿಸಿದಂಥವರು ಇಂದು ನಿಮ್ಮ ಮುಂದೆ ಬಂದು ಕ್ಷಮೆ ಕೇಳುವ ಕಾಲ ಕೂಡಿದೆ. ವಿಜಯಲಕ್ಷ್ಮಿಯು ನಿಮ್ಮನ್ನು ಆವರಿಸುವಂತಹ ಸಮಯ ಸಮೀಪದಲ್ಲಿದೆ. ಮನುಷ್ಯನಿಗೆ ತಾಳ್ಮೆ ಮತ್ತು ಶ್ರದ್ಧೆ ಇದ್ದಾಗ ದೇವರು ಎಲ್ಲವನ್ನೂ ಕರುಣಿಸುತ್ತಾನೆ. ದೇವರು ನಿಮಗೆ ಮುಂದಿನ ಹಲವಾರು ತಲೆಮಾರುಗಳ ಕಾಲ ನೆನಪಿನಲ್ಲಿ ಉಳಿಯುವಂತಹ ಸುಖ ಮತ್ತು ಸಂಪತ್ತನ್ನು ನೀಡುತ್ತಿದ್ದಾನೆ. ಆದರೆ ಶ್ರದ್ಧೆ ಮತ್ತು ತಾಳ್ಮೆ ತುಂಬಾ ಮುಖ್ಯ. ಎಚ್ಚರಿಕೆ: 3 ಪ್ರಬಲ ಶತ್ರುಗಳು. ಆದರೆ ಈ ಸೌಭಾಗ್ಯದ ಜೊತೆಗೆ ಒಂದು ಕಹಿ ಸತ್ಯವನ್ನು ಸಹ ನೀವು ತಿಳಿಯಬೇಕು. ಸಿಂಹರಾಶಿಯವರ ಬದುಕಿನಲ್ಲಿ 3 ಪ್ರಬಲವಾದ ಶತ್ರುಗಳು ಕಾಣಿಸಿಕೊಂಡಿದ್ದಾರೆ. ಅವರು ಯಾರೋ ಅಪರಿಚಿತರಲ್ಲ, ಬದಲಾಗಿ ನಿಮಗೆ ಅತ್ಯಂತ ಹತ್ತಿರದಲ್ಲಿರುವವರೇ ಆಗಿದ್ದಾರೆ. 1. ನಟನೆಯೇ ಇವರ ಅಸ್ತ್ರ. ಅವರು ನಿಮ್ಮನ್ನು ಅತಿಯಾಗಿ ಹಚ್ಚಿಕೊಂಡಂತೆ ನಟಿಸುತ್ತಾರೆ ಮತ್ತು ನಿಮ್ಮ ಎದುರು ಬಹಳ ಮೃದುವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಗುಣಲಕ್ಷಣ: ನಿಮ್ಮ ಹಿತೈಷಿಗಳಂತೆ ಕಾಣಿಸಿಕೊಳ್ಳುವ ಅವರು ನೀವು ಹೇಳುವ ಪ್ರತಿಯೊಂದು ಮಾತನ್ನು ಕೇಳುವಂತೆ ನಟಿಸುತ್ತಾರೆ. ಆದರೆ ಅವರ ನಿಜವಾದ ಗುಣ ತಿಳಿದರೆ ನೀವು ದಿಗ್ಭ್ರಮೆಗೊಳ್ಳುತ್ತೀರಿ. ಸಂಚು: ಅವರು ನಿಮ್ಮ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಮತ್ತು ನಿಮ್ಮ ನೆಮ್ಮದಿಯನ್ನು ಕಂಡು ಸಹಿಸಲು ಅವರಿಗೆ ಸಾಧ್ಯವಿಲ್ಲ. ಅವರು ನಿಮ್ಮ ಮುಂದೆ ನಿಮ್ಮ ಪರವಾಗಿ ಮಾತನಾಡುತ್ತಾರೆ, ಆದರೆ ಬೆನ್ನು ಹಿಂದೆ ಇಲ್ಲಸಲ್ಲದ ಅಪಪ್ರಚಾರವನ್ನು ಮಾಡುತ್ತಾರೆ. ನೀವು ಮಾಡದ ತಪ್ಪುಗಳಿಗೆ ನಿಮ್ಮ ಮೇಲೆ ಹೊರಿಸುತ್ತಿದ್ದಾರೆ. ಅಂತಹ ಕಪಟ ವ್ಯಕ್ತಿಗಳಿಗೆ ನೀವು ಸದಾ ಬೆನ್ನೆಲುಬಾಗಿ ನಿಂತಿದ್ದೀರಿ ಮತ್ತು ಅನೇಕ ಬಾರಿ ಅವರಿಗೆ ಉದಾರವಾದ ಸಹಾಯ ಮಾಡಿದ್ದೀರಿ. ಆದರೆ ಇಂದು ಅವರು ನಿಮ್ಮ ಉಪಕಾರವನ್ನೇ ಮರೆತು ತೊಂದರೆ ಕೊಡುತ್ತಿದ್ದಾರೆ. ಅವರಿಗೆ ನಿಮ್ಮ ಪ್ರಗತಿಯನ್ನು ಸಹಿಸಲು ಆಗುತ್ತಿಲ್ಲ. ಅಂತಹ ಕಪಟ ವ್ಯಕ್ತಿಗಳ ಬಗ್ಗೆ ಎಚ್ಚರ ವಹಿಸಬೇಕು. ಯಾವಾಗ ನೀವು ಅಂತಹ ಕೆಟ್ಟ ಜನರ ಸಹವಾಸವನ್ನು ಬಿಡುತ್ತೀರೋ ಆಗ ಮಾತ್ರ ನೀವು ನಿರಾಳವಾಗಿರಲು ಸಾಧ್ಯವಾಗುತ್ತದೆ. ಅಂತಹ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರಗಳು ಸಾಮಾನ್ಯವಾಗಿ ಎಸ್ ಅಥವಾ ಎಂ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಅದೃಷ್ಟ ಬದಲಿಸುವ ಪರಿಹಾರಗಳು: ದೇವದ ಆಶೀರ್ವಾದದ ಮೂಲಕ ಒಬ್ಬ ವಿಶೇಷವಾದ ಮಹಿಳೆ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತಿದ್ದಾರೆ. ಇವರು ನಿಮ್ಮ ಜೀವನದ ಮುಖ್ಯ ಭಾಗವಾಗಿರುತ್ತಾರೆ. ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ಇವರು ತಿಳಿಸಿಕೊಡುತ್ತಾರೆ. ನಿಮ್ಮಲ್ಲಿ ಅತ್ಯುತ್ತಮವಾದ ನಾಯಕತ್ವದ ಗುಣ ಇರುತ್ತದೆ. ಎಷ್ಟೇ ಒತ್ತಡದ ಪರಿಸ್ಥಿತಿ ಇದ್ದರೂ ಕೂಡ ಎಲ್ಲವನ್ನು ನಗುಮುಖದಿಂದ ನಿಭಾಯಿಸುವಂತಹ ಮನಸ್ಥಿತಿ ನಿಮ್ಮದು. ಹಣಕಾಸಿನ ಹೂಡಿಕೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಶುಕ್ರ ಗ್ರಹದ ಅನುಗ್ರಹ ಪಡೆಯಲು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣಲು ಒಂದು ಚಿಕ್ಕ ಉಪಾಯವನ್ನು ಮಾಡಬೇಕು. ಕೈಗಡಿಯಾರ ವಾಚ್: ನಿಮ್ಮ ಕೈಗೆ ಒಂದು ಉತ್ತಮವಾದ ಮತ್ತು ಮೌಲ್ಯಯುತವಾದ ಗಡಿಯಾರವನ್ನು ಧರಿಸಬೇಕು. ಇದು ಕೇವಲ ಸಮಯ ನೋಡುವ ಸಾಧನ ಅಲ್ಲ, ನಿಮ್ಮ ಅದೃಷ್ಟದ ಚಕ್ರವನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಪಚ್ಚಕರ್ಪೂರ: ನಿಮ್ಮ ಪರ್ಸ್ ಅಥವಾ ಪಾಕೆಟ್ನಲ್ಲಿ ಪಚ್ಚಕರ್ಪೂರವನ್ನು ಇಟ್ಟುಕೊಳ್ಳುವುದರಿಂದ ವೃತ್ತಿ ಜೀವನದ ಪ್ರಗತಿಗೆ ಬಹಳ ಪೂರಕವಾಗಿರುತ್ತದೆ. ಸುಗಂಧ ದ್ರವ್ಯ: ಮೃದುವಾದ ಸುಗಂಧ ದ್ರವ್ಯವನ್ನು ಬಳಸುವುದನ್ನು ಮರೆಯಬೇಡಿ. ಮಹಾಲಕ್ಷ್ಮಿಯು ಸುವಾಸನೆಗೆ ಬೇಗನೆ ಆಕರ್ಷಿತಳಾಗುತ್ತಾಳೆ. ಜಾವತ್ ಪೌಡರ್: ಪ್ರತಿದಿನ ಹೆಣೆಗೆ ಜಾವತ್ ಪೌಡರ್ ಹಚ್ಚಿಕೊಳ್ಳುವುದರಿಂದ ಶುಭ ಲಾಭಗಳು ಬರುತ್ತದೆ. ವೃತ್ತಿ ಮತ್ತು ಕುಟುಂಬ ಜೀವನ: ಸಿಂಹರಾಶಿಯವರೇ, ನೀವು ವೃತ್ತಿ ಜೀವನದಲ್ಲಿ ಎದುರಿಸುತ್ತಿರುವ ಸವಾಲುಗಳು ಈಗ ಕೊನೆಯಾಗಲಿವೆ. ಕಚೇರಿಯಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದವರಿಗೆ ಈಗ ತಕ್ಕ ಉತ್ತರ ಸಿಗಲಿದೆ. ಪದೋನ್ನತಿ ಅಥವಾ ಸಂಬಳದಲ್ಲಿ ಏರಿಕೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ವ್ಯಾಪಾರಸ್ಥರಿಗೆ ಹೊಸ ಹೊಸ ಒಪ್ಪಂದಗಳು ಕೈ ಸೇರಲಿವೆ. ಇಲ್ಲಿಯವರೆಗೆ ವ್ಯಾಪಾರದಲ್ಲಿ ಉಂಟಾಗಿದ್ದ ನಷ್ಟವು ಈಗ ಲಾಭವಾಗಿ ಬದಲಾಗಲಿದೆ. ಕುಟುಂಬದ ದೃಷ್ಟಿಯಿಂದ ನೋಡುವುದಾದರೆ ಮನೆಯಲ್ಲಿ ದೀರ್ಘಕಾಲದವರೆಗೆ ಇದ್ದ ಕಲಹಗಳು ಶಾಂತವಾಗಲಿವೆ. ಸಂಗಾತಿಯೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಮಧುರ ಸಂಬಂಧ ಏರ್ಪಡಲಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ಅಂತಿಮ ಕಿವಿಮಾತು: ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸುವುದು ಮುಖ್ಯ. ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸವಾಗಬಹುದು. ಹಾಗಾಗಿ ಧ್ಯಾನ ಮತ್ತು ಯೋಗದ ಕಡೆಗೆ ಆಸಕ್ತಿ ತೋರಿಸಿ. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಆತ್ಮೀಯರೇ ದ್ರೋಹ ಮಾಡುವ ಸಾಧ್ಯತೆ ಇರುವುದರಿಂದ ವ್ಯಾವಹಾರಿಕ ವಿಷಯಗಳಲ್ಲಿ ಗುಟ್ಟಾಗಿ ಮುಂದುವರಿಯಿರಿ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕತ್ತಲೆ ದೂರವಾಗಿ ಬೆಳಕು ಮೂಡಲಿದೆ. ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಬಿಳಿ ಏಲಕ್ಕಿಯನ್ನು ಇಟ್ಟುಕೊಳ್ಳಬೇಕು. ಬಿಳಿ ಬಣ್ಣವು ಶುಕ್ರನಿಗೆ ಬಹಳ ಪ್ರಿಯವಾಗಿತ್ತು. ಇದು ಲಕ್ಷ್ಮೀದೇವಿಗೆ ಪರಮ ಇಷ್ಟವಾದ ವಸ್ತು. ಇದು ಮನೆಯಲ್ಲಿ ಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮ್ಮ ವೈಯಕ್ತಿಕ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ನಮ್ಮ ಲೈವ್ ಕಮೆಂಟ್ ಬಾಕ್ಸ್ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಓಂ ಗಣೇಶಾಯ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.